ಯೂಟ್ಯೂಬ್ ಕಡೆಯಿಂದ ಬಂದರೆ RC ಟ್ರಾನ್ಸ್ಫರ್ ಫ್ರೀಯಾಗಿ ಮಾಡ್ಕೊಡ್ತೀನಿ. ಸ್ಕೋಡಾ ಲಾರಾ ಡೀಸೆಲ್ ಮ್ಯಾನ್ಯುವಲ್ ಸರ್, ರೆನಾಲ್ಟ್ ಟೆಸ್ಟರ್ ಇದು 2015 ಮಾಡಲ್ ಲಿಮಿಟೆಡ್ ಎಡಿಷನ್ ಇದು. ಹುಂಡೈ ಸ್ಯಾಂಟ್ರೋ ಸರ್, ಇದು ಪ್ರೈಸ್ ಬಂದ್ಬಿಟ್ಟು 2,10,000 ನೆಗೋಷಿಯಬಲು. ಹೊಸದಾಗಿ FC ಮಾಡ್ಕೊಡ್ತೀನಿ. ಮಾರುತಿ ಎರ್ಟಿಗಾ ZA ಪ್ಲಸ್ ತುಂಬಾ ಡಿಮ್ಯಾಂಡ್ ಗಾಡಿಗಳು ಡೀಸೆಲ್ ಅಲ್ಲಿ, ಇದು ಗಾಡಿಗಳಲ್ಲಿ ಸಿಗಲ್ಲ ಸರ್. ಆಡಿ Q5 ಇದು ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರು. ಕಾಂಪಸ್ ಇದು 2020 ಮಾಡಲ್ ಪೆಟ್ರೋಲ್ ವೇರಿಯಂಟ್. ಇನೋವಾ 2012 ಮಾಡಲ್ ಸರ್, ಇದು ಸೆಕೆಂಡ್ ಓನರು. ಮಾರುತಿ ಶಿಫ್ಟ್ ಇದು ಡೀಸೆಲ್ ವೇರಿಯಂಟ್, ಇದು 2013 ಮಾಡಲ್ ಸಿಂಗಲ್ ಓನರ್ VDI. ಟೆಸ್ಟರ್ ಸರ್, ಇದು 2014 ಮಾಡಲ್ಲು ಡೀಸೆಲ್ ಮ್ಯಾನ್ಯುವಲ್ಲು. i20 ಡೀಸೆಲ್ ಇದು. ಪ್ರೈಸ್ ಬಂದ್ಬಿಟ್ಟು 6,500 ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಡೀಸೆಲ್ ಮ್ಯಾನ್ಯುವಲ್, ಆಟೋಮೆಟಿಕ್ ಡೀಸೆಲ್ ಮತ್ತು ಡೀಸೆಲ್ ಮ್ಯಾನ್ಯುವಲ್. ಡೀಸೆಲ್ ಆಟೋಮೆಟಿಕ್ ಇದು. ಪೋಲೋ ಡೀಸೆಲ್ ಮಾಡಲ್ 2015 ಮಾಡಲ್ ಸರ್. ಟಾಟಾ ನೆಕ್ಸನ್ ಇದು ಡೀಸೆಲ್ ವೇರಿಯಂಟು 2017 ಮಾಡಲ್ ಸರ್. ಸೊ ಎಲ್ರಿಗೂ ನಮಸ್ಕಾರ, ನಾನು ಮೋಹನ್. ಇವತ್ತು ಬಂದುಬಿಟ್ಟು ನಾನು JP ನಗರದ ಹತ್ರ ಇರುವಂತಹ ಒಂದು ಮಲ್ಟಿ ಬ್ರ್ಯಾಂಡೆಡ್ ಒಂದು ಉತ್ತಮವಾಗಿರೋಂಥ ಕಾರ್ ಶೋರೂಮ್ ಹತ್ರ ಬಂದಿದ್ದೀನಿ, ಪ್ರಿವೋಟ್ ಕಾರ್ ಶೋರೂಮು. ಸೊ ನೀವೆಲ್ಲ ನೋಡ್ತಾ ಇರ್ಬೋದು, ನಿಮಗೆ ಕ್ರೇಟಾ ಇದೆ ಅವೈಲೇಬಲ್ಲು, MG ಹೆಕ್ಟರ್ ಆಲ್ಸೋ ಅವೈಲೇಬಲ್ ಇದೆ, XUV 500 ಕಾರ್ಸ್ ಅವೈಲೇಬಲ್ ಇದೆ, ಡೀಸೆಲಲ್ಲಿ ಆಲ್ಸೋ ಅವೈಲೇಬಲ್ ಇದೆ, ವೋಕ್ಸ್ ವ್ಯಾಗನ್ ಕಾರ್ಸ್ ಇದೆ. ಸೊ ಎಲ್ಲ ಥರದ ಒಂದು ಉತ್ತಮವಾಗಿರೋಂಥ ಕಾರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಆ ಶೋರೂಮ್ ಹತ್ರ ನಾನಿವತ್ತು ಬಂದಿದ್ದೀನಿ. ಇದು ಅಡ್ರೆಸ್ ಬಂದುಬಿಟ್ಟು ನಿಮಗೆ JP ನಗರ ಡೆಲ್ಮಿಯಾ ಸರ್ಕಲ್ ಕೆಳಗಡೆ ನಿಮಗೆ ಇದು ಅವೈಲೇಬಲ್ ಇರುತ್ತೆ. ರೈಟ್ ಸೈಡಲ್ಲಿ ಬರುತ್ತೆ ಡೆಲ್ಮಿಯಾ ಸರ್ಕಲ್ಲು. ಅದಕ್ಕೆ ಸ್ವಲ್ಪ ಮುಂದೆನೇ ಅವೈಲೇಬಲ್ ಇರುತ್ತೆ ಇಲ್ಲಿ SLV ಕಾರ್ ವರ್ಲ್ಡ್ ಪ್ರೀಮಿಯಮ್ ಅಂತ. ನಾವು ನೋಡೋಣ ಯಾವ್ಯಾವ ಕಾರ್ಸ್ ಇದೆ, ಅದು ಯಾವ ರೇಂಜಲ್ಲಿದ್ದಾವೆ, ಪ್ರೈಸು ಮತ್ತು ಅದರ ಡೀಟೇಲ್ಸ್ ಎಲ್ಲ ನಾವು ನೋಡ್ತಾ ಹೋಗೋಣ. ಅದ್ರ ಬಗ್ಗೆ ನಮ್ಮ ದಿನೇಶ್ ಅವರು ಇದ್ದಾರೆ, ಅವರು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತಾ ಹೋಗ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಶೋರೂಮ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ವರ್ಷದಿಂದ ರನ್ ಆಗ್ತಿದೆ ಅಂತ ನಾನು ಕೇಳಿದೆ. ಹೌದು. ಸೊ ಎಷ್ಟು ವರ್ಷದಿಂದ ರನ್ ಆಗ್ತಿದೆ ಸರ್? 12 ಇಯರ್ಸ್ನಿಂದ ಇದೆ ಸರ್. 12 ಇಯರ್ಸಿಂದ ಇದೆಯಾ ಸರ್? ಮುಂಚೆ ಅಲ್ಲಿ ಡೆಲ್ಮಿಯಾ ಸರ್ಕಲ್ ಆ ಕಡೆ ಇತ್ತು ಅಂತ? ಹೌದು ಸರ್, ಡೆಲ್ಮಿಯಾ ಸರ್ಕಲ್ ಇತ್ತು, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಓಕೆ ಸರ್. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ JP ನಗರ ಥರ್ಡ್ ಫೇಸು. ಓಕೆ. ಡೆಲ್ಮಿಯಾ ಸಿಗ್ನಲ್ ಡಾಲರ್ಸ್ ಕಾಲೇಜ್ ಮೇನ್ ರೋಡ್ ಸರ್ ಇದು. ಸರ್ ನಿಮ್ಮ ಹತ್ರ ಎಲ್ಲ ಥರದ ಕಾರ್ಸ್ ಅವೈಲೇಬಲ್ ಇದೆ? ಎನಿ ಕಾರ್ಸ್, ಯಾವ ವೆಹಿಕಲ್ಸ್ ಬೇಕಾದ್ರೂ ನಮಗೆ ಒಂದು ಕಾಲ್ ಮಾಡಿ ನಮ್ಮ ನಂಬರ್ ಕೊಟ್ಟಿರ್ತೀವಿ. ಯಾವ ವೆಹಿಕಲ್ ಬೇಕಾದ್ರೂ ನಾನು ಅರೇಂಜ್ ಮಾಡ್ಕೊಡ್ತೀನಿ ಸರ್. ಪಾರ್ಕೆನ್ಸಲ್ ಇದೆ, ಎಕ್ಸ್ಚೇಂಜ್ ಇದೆ. ನೀವು ನಿಮ್ಗೆ ವೆಹಿಕಲ್ ಕೊಟ್ಬಿಟ್ಟು ನಿಮ್ಮ ಅದನ್ನು ಅಪ್ಡೇಟ್ ಮಾಡ್ಕೊಬೇಕಂದ್ರೆ ನಮ್ಮ ಬೇರೆ ವೆಹಿಕಲ್ಲೂ ಕೊಡ್ತೀವಿ. ವಾರಂಟಿ ಏನಾದರೂ ಸರ್? ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ 3 ಮಂತ್ಸ್ ಕೊಡ್ತೀವಿ ಸರ್. ಓಕೆ. ಆಮೇಲೆ ನಿಮ್ಮ ಕಡೆಯಿಂದ ಬಂದರೆ, ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ RC ಟ್ರಾನ್ಸ್ಫರ್ ಫ್ರೀಯಾಗಿ ಮಾಡ್ಕೊಡ್ತೀನಿ. ಓಕೆ. ನಮ್ಮ ಯೂಟ್ಯೂಬ್ ಕಡೆಯಿಂದ ಬಂದವ್ರಿಗೆ ಇದೊಂದು ಆಫರ್? ಹೌದು. RC ಕಾರ್ಡ್ ನೀವೇ ಮಾಡ್ಕೊಡ್ತೀನಿ ಸರ್. ಮತ್ತು ಲೋನ್ ಮಾಡ್ಕೊಡ್ತೀರಾ ಸರ್? ಲೋನ್ಸ್ ಸರ್, ನಮ್ಮ ಟೈಅಪ್ 20 ಬ್ಯಾಂಕ್ಸ್ ಟೈಅಪ್ ಇದೆ. ಲೋನ್ 100% ಮಾಡ್ಕೊಡ್ತೀನಿ ಸರ್. ಯಾವ ಥರದ ವೆಹಿಕಲ್ ಮಾಡ್ಕೊಡ್ತೀರಾ ಸರ್? ಸರ್ ಅಬೋ 12 ಮಾಡಲ್ ಮೇಲೆ ಅಬೋ ವೆಹಿಕಲ್ಸ್ಗೆಲ್ಲ ಮಾಡ್ಕೊಡ್ತೀವಿ. ಬಿಲೋ ಇರೋ ವೆಹಿಕಲ್ಸ್ಗೆ ಪ್ರೈವೇಟಲ್ಲಿ ಮಾಡ್ಕೊಡ್ತೀನಿ. ಓನ್ ಹೌಸ್ ಇರಬೇಕು. 12 ಮೇಲೆ ಇರೋದು ಬ್ಯಾಂಕಲ್ಲಿ ಮಾಡ್ಕೊಡ್ತೀನಿ ಲೋನ್ಸ್. ಓಕೆ. 12 ಬಿಲೋ ಇರೋದು ಪ್ರೈವೇಟಲ್ಲಿ ಮಾಡಿ, ಬಟ್ ಓನ್ ಹೌಸ್ ಇರಬೇಕು. ಸೊ ನಮ್ಮ ಕಾರ್ ಬಗ್ಗೆ ಎಲ್ಲ ಡೀಟೇಲ್ಸು ಪ್ರೈಸ್ ಹೇಳ್ತೀರಾ ಸರ್? ಕೊಡೋಣ ಸರ್ ಬನ್ನಿ. ಓಕೆ ಸರ್. ಸರ್ ಟಾಟಾ ನೆಕ್ಸನ್ ಇದು ಡೀಸೆಲ್ ವೇರಿಯಂಟು 2017 ಮಾಡಲ್ ಸರ್. ಇದು ಸೆಕೆಂಡ್ ಓನರು, 55,000 ಕಿಲೋಮೀಟರ್ ಓಡಿದೆ. XZ ಪ್ಲಸ್ ಟಾಪ್ ಎಂಡ್ ಮಾಡಲ್ ಡೀಸೆಲ್ ಮ್ಯಾನ್ಯುವಲ್. ಇದರ ಪ್ರೈಸ್ ಬಂದ್ಬಿಟ್ಟು 7,25,000 ನೆಗೋಷಿಯಬಲ್. ಸರ್ ಈಕೋ ಸ್ಪೋರ್ಟ್ ಸರ್, ಫೋರ್ಡ್ ಈಕೋ ಸ್ಪೋರ್ಟು ಸಿಂಗಲ್ ಓನರ್ ಇದು 2018 ಮಾಡಲ್ಲು. 82,000 ಕಿಲೋಮೀಟರ್ ಇದೆ. ಟೈಟಾನಿಯಂ ಪ್ಲಸ್ 6 ಏರ್ ರಿವ್ಯಾಕ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಹೌದು, ಅಲವಿಲ್ಸ್ ಎಲ್ಲ ಬರುತ್ತೆ. ಇದು ಪ್ರೈಸ್ ಎಷ್ಟಿದೆ ಸರ್? ಪ್ರೈಸ್ ಇದು 7,85,000 ನೆಗೋಷಿಯಬಲ್ ಸರ್. ಪೋಲೋ ಡೀಸೆಲ್ ಮಾಡಲ್ 2015 ಮಾಡಲು, ಸೆಕೆಂಡ್ ಓನರು, 82,000 ಕಿಲೋಮೀಟರ್ ಓಡಿದೆ. ಹೈಲೈನ್ ಪ್ಲಸ್ ಇದು ಟಾಪ್ ಎಂಡು ಡೀಸೆಲ್ ವೇರಿಯಂಟು. ಹೌದು ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 5,25,000 ನೆಗೋಷಿಯಬಲ್ ಸರ್. ಇದು ಸರ್ ಹುಂಡೈ ಕ್ರೀಟಾ, ಇದು ಆಟೋಮೆಟಿಕ್ ವೆಹಿಕಲ್ 2016 ಮಾಡಲ್ ಸಿಂಗಲ್ ಓನರು, 41,000 ಓಡಿದೆ ಸರ್. ಡೀಸೆಲ್ ಆಟೋಮೆಟಿಕ್ ಇದು. ಡೀಸೆಲ್ ವೆಹಿಕಲ್ ಆಟೋಮೆಟಿಕ್ ಹುಂಡೈ ಕ್ರೀಟಾ ಟಾಪ್ ಎಂಡು SX ಮಾಡಲ್ ಇದು. ಎಲ್ಲ ಅಲೈವಿಲ್ಸ್ ಇದೆ, ಎಲ್ಲ ಬರುತ್ತೆ ಸರ್. ಶೋರೂಮ್ ಕಡೆ ಬರೀ 41,000 ಓಡಿದೆ. ಆಟೋಮೆಟಿಕ್ ಯಾರನ್ನ ಡೀಸೆಲ್ ಬೇಕನ್ನೋರಿಗೆ ತೊಗೊಂಡು ನೋಡಿ ಸರ್. ಇದು ಪ್ರೈಸ್ ಎಷ್ಟಿದೆ ಸರ್? ಸರ್ ಪ್ರೈಸ್ ಇದು 9,90,000 ನೆಗೋಷಿಯಬಲ್ ಸರ್. ಸರ್ MG ಆ್ಯಕ್ಟರ್ ಇದು. ಓಕೆ. ಸೂಪರ್ ಪ್ಲಸ್ ಇದು 2022 ಮಾಡಲ್ಲು, ಸೆಕೆಂಡ್ ಓನರ್, ಕಂಪ್ಲೀಟು ಇಂಡೀಸೆಲ್ ಆಗಿರೋದು. ಸೆಕೆಂಡ್ ಓನರು, ಬರೀ 30,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ಮ್ಯಾನ್ಯುವಲ್. ಎಲ್ಲ ಅಲೈವಿಲ್ಸ್ ಇದೆ, ಎಲ್ಲ ಟಾಪ್ ಎಂಡ್ ಮಾಡಲ್ ಸರ್. ಟೈರ್ಸ್ ಎಲ್ಲ 80% ಟೈರ್ಸ್ ಇದೆ ಸರ್. ಹೊಸ ಶೋರೂಮ್ ಟೈರ್ ಸರ್, ಇನ್ನೂ ಚೇಂಜ್ ಮಾಡಿಲ್ಲ. ಅದು 80% ಗಂಟೆ ಇದೆ. ಶೋರೂಮ್ ಟೈರ್ ಇನ್ನೂ ಚೇಂಜ್ ಮಾಡಿಲ್ಲ? ಇಲ್ಲ ಸರ್. ಪ್ರೈಸ್ ಬಂದುಬಿಟ್ಟು ಇದು 23.5 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹೊಸ ಗಾಡಿ ಬಂದ್ಬಿಟ್ಟು 30 ಲಕ್ಷ ಇದೆ ಇದು. ಮಾಡಲ ಯಾವ್ದಂತ? 2022 ಮಾಡಲ್. 22 ಮಾಡಲ್. ಇದಕ್ಕೂ 80%ವರೆಗೂ ಲೋನ್ ಆಗುತ್ತಾ ಸರ್? 80%ಗೆಲ್ಲ ಲೋನ್ ಮಾಡ್ಕೊಡ್ತೀವಿ
ಸರ್ XUV 500 W11 ಮಾಡಲು 2018 ಆಟೋಮೆಟಿಕ್ ಡೀಸೆಲ್. ಇದು ಕೂಡ ಟೈರ್ ಎಲ್ಲ ಅಲೈ ವೀಲ್ಸ್ ಇದೆ. ಎಲ್ಲ ಅಲವೆಲ್ ಸರ್, ಟಾಪ್ ಎಂಡ್ ಮಾಡಲ್ ಸರ್. W11 ಅನ್ನೋದು ಟಾಪ್ ಎಂಡ್ ಇದು. ಕಂಡೀಷನ್ ಕೂಡ ಚೆನ್ನಾಗಿದೆ, ಟೈರ್ ಕಂಡೀಷನ್. ಶೋರೂಮ್ ಎಲ್ಲ ಆಲ್ ಸರ್, ನಮ್ಮ ಹತ್ರ ಬೇಗ ವೆಹಿಕಲ್ಸ್ ಎಲ್ಲ ಶೋರೂಮ್ ಮೇಂಟೆನೆನ್ಸು. ಎನಿ ಕಡೆ ಏನೇನು ಬೇಕಂದ್ರೆ ಎಲ್ಲಿ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡೆ ಬಂದರೆ ಮೆಕ್ಯಾನಿಕ್ಸ್ ಕರ್ಕೊಬಂದು ಚೆಕ್ ಚೆಕ್ ಮಾಡ್ಕೋಬೋದು ಸರ್. ಶೋರೂಮ್ ಹಿಸ್ಟ್ರಿ ಕೊಡ್ತೀರಾ ಸರ್? ಹೌದು ಸರ್, ಶೋರೂಮ್ ಹಿಸ್ಟ್ರಿನೂ ಕೊಡ್ತೀವಿ. ಫುಲ್ ಟಾಪ್ ಎಂಡ್ ಮಾಡಲ್ ಸರ್ ಇದು. 18 ಸಿಂಗಲ್ ಅನ್ನೋರು 80,000 ಕಿಲೋಮೀಟರ್ ಓಡಿದೆ ಇದು. ಪ್ರೈಸು 14,500 ನೆಗೆಟಿಬಲ್ ಮಾಡಿಕೊಡ್ತೀನಿ. ಓಕೆ. ಇದು ಎಲಿಗೆನ್ಸು ಫುಲ್ ಟಾಪ್ ಎಂಡು 2017 ಮಾಡಲ್ಲು, ಸಿಂಗಲ್ ಓನರು, 1,00,000 ಕಿಲೋಮೀಟರ್ ಸರ್. ಶೋರೂಮ್ ಆಲ್ ಶೋರೂಮ್ ಮೇಂಟೆನೆನ್ಸ್ ಎಲ್ಲನೂ ಇದು. ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು 6,500 ನೆಗೆಷಿಯಬಲ್ ಮಾಡ್ಕೊಡ್ತೀನಿ. ಡೀಸೆಲ್ ಮ್ಯಾನ್ಯಲ್. ಡೀಸೆಲ್ ವೆಹಿಕಲ್. ಹೌದು. ಟೈರ್ಸ್ ಇನ್ನೂ ಹೊಸ ಟೈರ್ಸ್ ಹಾಕಿದ್ದಾರೆ. ಹೊಸ ಟೈರ್ಸ್ ಹಾಕಿದ್ದಾರೆ ಸರ್. ಟೈರ್ಸು ಚೆನ್ನಾಗಿದೆ, ಅಲೈ ವೀಲ್ಸು ಇತ್ತು, ಹೊಸ ಟೈರ್ಸ್. ಗಾಡಿ ತುಂಬ ಚೆನ್ನಾಗಿದೆ ಸರ್. i20 ಡೀಸೆಲ್ ಇದು. ಓಕೆ. ಫಾಗ್ ಲ್ಯಾಂಪ್ಸ್ ಅವೈಲೇಬಲ್. ಫಾಗ್ ಲ್ಯಾಂಪ್ಸ್ ಎಲ್ಲ ಇದೆ. ಸ್ಪೋರ್ಟ್ಸು 14 ಮಾಡಲ್ಲು, ಸಿಂಗಲ್ ಓನರು, 62,000 ಕಿಲೋಮೀಟರ್. ಸ್ಪೋರ್ಟ್ಸ್ ವೇರಿಯಂಟು, ಸ್ಪೋರ್ಟ್ಸ್ ವೇರಿಯಂಟ್, ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್ಲು. ಪ್ರೈಸ್ ಬಂದ್ಬಿಟ್ಟು 4,75,000 ನೆಗೆಷಿಯಬಲ್ ಮಾಡ್ಕೊಡ್ತೀನಿ ಸರ್. ಡಸ್ಟರ್ ಸರ್ ಇದು 2014 ಮಾಡಲ್ಲು, ಡೀಸೆಲ್ ಮ್ಯಾನ್ಯಲ್, ಸೆಕೆಂಡ್ ಓನರು, 80,000 ಕಿಲೋಮೀಟರ್ ಓಡಿದೆ ಸರ್. 6 lakhs ನೆಗೆಷಿಯಬಲ್. RXZ ಇದು ಟಾಪ್ ಎಂಡ್ 110 PS. ಟೈರ್ ಕಂಡೀಷನ್ನು ಚೆನ್ನಾಗಿದೆ ಸರ್. ಎಲ್ಲ ಹೊಸದು ರೀಸೆಂಟಾಗಿ ಹಾಕಿದ್ದಾರೆ ಟೈರ್ಸ್ ಎಲ್ಲ. ಇಲ್ಲ, ಡೀಸೆಲ್ ಗಾಡಿ ಜಾಸ್ತಿ ಇದಾವಲ್ಲ ಸರ್? ನಮ್ಮ ಹತ್ರ ಡೀಸೆಲ್ ಗಾಡಿಗಳು ಜಾಸ್ತಿ ಸರ್. ಮೂವಿಂಗ್ ಅದೇ ಜಾಸ್ತಿ ಕೇಳ್ತಾರೆ ಕಸ್ಟಮರ್. ಹೌದು, ಡೀಸೆಲ್ ಗಾಡಿಗಳೆಲ್ಲ ತುಂಬ ನಿಲ್ಲಿಸಿರೋದ್ರಿಂದ ಸಿಗೋದು ಕಷ್ಟ ಇದೆ. ವೆಹಿಕಲ್ಸ್ ಎನಿ ವೆಹಿಕಲ್ಸ್ ಬೇಕಂದ್ರೆ ಕಾಲ್ ಮಾಡಿ, ನಮಗೆ ಫೋಟೋಸು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ಹೌದು. ಪೋಲೋ ಇದು ವೋಲ್ಸ್ ವ್ಯಾಗನ್ ಪೋಲೋ 2017 ಮಾಡಲ್, ಸಿಂಗಲ್ ಓನರು, 52,000 ಕಿಲೋಮೀಟರ್ ಓಡಿದೆ ಇದು. ಪೆಟ್ರೋಲ್ ಮ್ಯಾನ್ಯಲ್ಲು, ಹೈಲೈನ್, ಟಾಪ್ ಎಂಡ್ ಮಾಡಲ್ಲು. ಪ್ರೈಸ್ ಬಂದ್ಬಿಟ್ಟು 7,25,000 ನೆಗೆಷಿಯಬಲ್. ಮಾರುತಿ ಶಿಫ್ಟ್ ಇದು ಡೀಸೆಲ್ ವೇರಿಯಂಟ್ ಇದು 2013 ಮಾಡಲ್, ಸಿಂಗಲ್ ಓನರ್, VDI, 65,000 ಕಿಲೋಮೀಟರ್ ಮಾತ್ರ ಓಡಿದೆ. ಸಿಂಗಲ್ ಓನರು. ಪ್ರೈಸು 4,500 ನೆಗೆಷಿಯಬಲ್ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. DDS ಡೀಸೆಲ್ ವೆಹಿಕಲ್. ಹೌದು, ಇನೋವಾ ವೆಹಿಕಲ್ಸ್ ಅಲ್ಲ. ಇದಕ್ಕೂ ಅಲೈ ವೀಲ್ಸ್ ಇದಾವೆ. ಅಲೈ ಚೆನ್ನಾಗಿದೆ ಸರ್, ವೀಲ್ ಬರುತ್ತೆ. ಇನ್ನು ಟೈರ್ ಕಂಡೀಷನ್ನು ಚೆನ್ನಾಗಿದೆ. ಹೌದು. 7 ಸೀಟರ್ ವೆಹಿಕಲ್. ಹೌದು ಸರ್. ಟೊಯೋಟೋ ಇನೋವಾ ನೋಡಿ, ಚೆನ್ನಾಗಿದೆ ವೆಹಿಕಲ್ಲು. 7 ಸೀಟರ್ ವೆಹಿಕಲ್ಲು. 2012 ಮಾಡಲ್ ಸರ್ ಇದು. ಸೆಕೆಂಡ್ ಓನರು, 1,25,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ಆಲ್ ಗುಡ್ ಕಂಡೀಷನ್ ಸರ್ ಇದು. ಪ್ರೈಸ್ ಬಂದ್ಬಿಟ್ಟು 8,75,000 ನೆಗೆಷಿಯಬಲ್ ಮಾಡ್ಕೊಡ್ತೀನಿ ಸರ್. ವಿ ವೇರಿಯಂಟ್. ಜೀಪ್ ಕಾಂಪಸ್ ಇದು 2020 ಮಾಡಲ್, ಪೆಟ್ರೋಲ್ ವೇರಿಯಂಟು, ಮ್ಯಾನ್ಯಲ್ಲು, ಸ್ಪೋರ್ಟ್ ಪ್ಲಸ್ ಇದು ಟಾಪ್ ಎಂಡು. ಕಿಲೋಮೀಟ್ರು ಬರೀ 28,000 ಕಿಲೋಮೀಟರ್ ಮಾತ್ರ ಓಡಿದೆ. 12,75 ನೆಗೆಷಿಯಬಲ್ ಸರ್. ಜೀಪ್ 2020 ಮಾಡಲ್, 2020 ಮಾಡಲ್, SUV ಸೆಗ್ಮೆಂಟಲ್ಲಿ ಬರುತ್ತೆ. ಹೌದು, XUV ಸೆಗ್ಮೆಂಟಲ್ಲಿ ಬರುತ್ತೆ ಸರ್. ಆಡಿ Q5 ಇದು 2016 ಮಾಡಲ್ ಇದು. ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರು, 86,000 ಕಿಲೋಮೀಟರ್ ಮಾತ್ರ ಓಡಿದೆ ಇದು. ಪ್ರೈಸ್ 23,500 ನೆಗೆಷಿಯಬಲ್. ಆಡಿ ಕಾರು ಬರೀ 23 ಲಕ್ಷ. ಹೌದು, Q5 16 ಸೆಕೆಂಡ್ ಓನರು. ಮಾರುತಿ ಎರ್ಟಿಗಾ 2017 ಮಾಡಲ್, ZA ಪ್ಲಸ್ಸು. ತುಂಬ ಡಿಮ್ಯಾಂಡ್ ಗಾಡಿಗಳು ಡೀಸೆಲಲ್ಲಿ ಇದು. ಗಾಡಿಗಳೆಲ್ಲ ಸಿಗಲ್ಲ. ಬರೀ 52,000 ಕಿಲೋಮೀಟರ್ ಮಾತ್ರ ಓಡಿದೆ ಸರ್. ನಮ್ಮ ಹತ್ರ ರೆಡಿ ಇದೆ ಗಾಡಿ. 17 ಮಾಡಲು, ಸಿಂಗಲ್ ಅನ್ನೋರು, ZA ಪ್ಲಸ್ಸು, 52,000 ಕಿಲೋಮೀಟರ್ ಓಡಿದೆ. ಪ್ರೈಸ್ 9,75,000 ನೆಗೆಷಿಯಬಲ್ ಮಾಡ್ಕೊಡ್ತೀನಿ. ಫಾಗ್ ಲ್ಯಾಂಪ್ಸ್ ಅವೈಲೇಬಲ್ ಇದೆ ಸರ್. ಒರಿಜಿನಲ್ ಪೇಂಟು ಒಂಚೂರು ಕ್ರ್ಯಾಚಸ್ ಇಲ್ಲ. ಒರಿಜಿನಲ್ ಎಲ್ಲಿ ಬೇಕಂದ್ರೆ ಚೆಕ್ ಮಾಡ್ಕೋಬೋದು ವೆಹಿಕಲ್ ಇದು. ಇಲ್ಲೂ ಸ್ಕ್ರ್ಯಾಚ್ ಆಗಿಲ್ಲ, ಎಲ್ಲ ರೀಪೇಂಟ್ ಆಗಿಲ್ಲ, ಒರಿಜಿನಲ್ ಪೇಂಟ್ ಇದೆ. 7 ಸೀಟರ್ ವೆಹಿಕಲ್ಲು, ಲೆದರ್ ಸೀಟ್ಸ್ ಆಲ್ಸೋ ಅವೈಲೇಬಲ್ ಇದ್ದಾವೆ. ಎಲ್ಲ ಅಲೈ ವೀಲ್ಸ್ ಅವೈಲೇಬಲ್ ಇದೆ. ಟಾಪ್ ಎಂಡಾ ಸರ್? ಫುಲ್ ಟಾಪ್ ಎಂಡ್ ಸರ್. ZA ಪ್ಲಸ್ ಟಾಪ್ ಎಂಡ್. ZA ಡೀಸೆಲ್ ವೆಹಿಕಲ್ಲು, ಟಾಪ್ ಎಂಡು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ರೇರ್ ವೈಪರ್ ಆಲ್ಸೋ ಅವೈಲೇಬಲ್ ಇದೆ. ಚೆನ್ನಾಗಿದೆ ವೆಹಿಕಲ್ ಸರ್. ವೋಲ್ಸ್ ವ್ಯಾಗನ್ ವೆಂಟೋ 2012 ಮಾಡಲು, ಕಂಫರ್ಟ್ ಲೈನು, ಬರೀ 45,000 ಕಿಲೋಮೀಟರ್ ಮಾತ್ರ ಓಡಿದೆ. ಪೆಟ್ರೋಲು. ಇದು ಶೋರೂಮ್ ರೆಕಾರ್ಡ್ ಇದೆ, ಚೆಕ್ ಮಾಡ್ಕೋಬೋದು ಆರಾಮಾಗಿ. 12 ಮಾಡಲು, ಸಿಂಗಲ್ ಓನರು. ಇಲ್ಲಿ ಟೆಸ್ಟ್ ಡ್ರೈವ್ ಕೂಡ ಕೊಡ್ತೀರಲ್ಲ? ಕೊಡ್ತೀವಿ ಸರ್, ಟೆಸ್ಟ್ ಡ್ರೈವ್ ಕೊಡ್ತೀವಿ. ಎಲ್ಲಿ ಬೇಕಂದ್ರೆ ಚೆಕ್ ಮಾಡ್ಕೋಬೋದು. ಬರೀ 45,000 ಓಡಿದೆ. ಪೆಟ್ರೋಲ್ ವೇರಿಯಂಟು. ಪ್ರೈಸು 4,25,000 ನೆಗೆಷಿಯಬಲ್ ಮಾಡ್ಕೊಡ್ತೀವಿ ಸರ್. ಹುಂಡೈ i10 ಆಟೋಮೆಟಿಕ್ 2012 ಮಾಡಲ್, ಪೆಟ್ರೋಲು, 55,000 ಕಿಲೋಮೀಟರ್ ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟು. ಇದು ಶೋರೂಮ್ ರೆಕಾರ್ಡ್ ಇದೆ. ಎಲ್ಲೇ ಬೇಕಂದ್ರೆ ಚೆಕ್ ಮಾಡ್ಬೋದು. ಗಾಡಿ ತುಂಬ ಗುಡ್ ಕಂಡೀಷನಲ್ಲಿದೆ.
ಪ್ರೈಸ್ ಬಂದ್ಬಿಟ್ಟು 3,65,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಟೈರ್ಸ್ ಎಲ್ಲ ಒಳ್ಳೆ ಕಂಡೀಷನಲ್ಲೇ ಇದೆ. ನಮ್ಮ ಬೆಂಗಳೂರು ಅಂತ ಟ್ರಾಫಿಕ್ಗೆ ಒಳ್ಳೆ ಸಖತ್ತಾಗಿರುತ್ತೆ. ORVM ಆಲ್ಸೋ ಅವೈಲೇಬಲ್ ಇದೆ. ಔಟ್ಸೈಡ್ ಡ್ರೈವ್ ಮಿರರ್ಸ್ ಆಲ್ಸೋ ನೋಡ್ಬೋದು. ಅದರಲ್ಲಿ ಲೈಟ್ ಆಲ್ಸೋ ಅವೈಲೇಬಲ್ ಇದೆ. ಸೀಟ್ಸ್ ಕೂಡ ಇನ್ಸೈಡು ಒಳ್ಳೆ ಲೆದರ್ ಇದರಲ್ಲೇ ಇದೆ. ಲೆದರ್ ಕವರ್ಸ್ ಹಾಕಿಸಿದ್ದಾರೆ. ಫಿಫ್ತ್ ಡಿಸೈರ್ ಮಾರುತಿ 2019 ಮಾಡಲ್ಲು, ಸೆಕೆಂಡ್ ಓನರ್ ಸರ್. 55,000 ಕಿಲೋಮೀಟರ್ ಓಡಿದೆ. VXI ಪೆಟ್ರೋಲು. ಪ್ರೈಸ್ 6,70,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಯಾವ ವೇರಿಯಂಟ್ ಯಾವ್ದು ಸರ್ ಇದು? VXI ಪೆಟ್ರೋಲ್. VXI ಪೆಟ್ರೋಲ್ ಮಿಡ್ ವೇರಿಯಂಟು. ಹೌದು ಸರ್. ನ್ಯೂ ಶೇಪಲ್ಲಿ ಬಂದಿದೆ ವೆಹಿಕಲ್. ಹೌದು, ನ್ಯೂ ಶೇಪ್ ಇದೆ. ಟೈರ್ ಕಂಡೀಷನ್ ನೋಡಿ ತುಂಬ ಚೆನ್ನಾಗಿದೆ. ಎಲ್ಲ ವೆಹಿಕಲ್ಸ್ ಟೈರ್ಸು ಸಕ್ಕತ್ತಿದೆ. ಆಲ್ಮೋಸ್ಟ್ ಎಬೋ 80% ಇದಾವೆ. ಹುಂಡೈ ಸ್ಯಾಂಟ್ರೋ ಸರ್. ಇದು 2010 ಮಾಡಲ್, ಸೆಕೆಂಡ್ ಓನರು. ಬರೀ 65,000 ಶೋರೂಮ್ ರಿಕಾರ್ಡ್ ಓಡಿದೆ. ಗಾಡಿ ಗುಡ್ ಕಂಡೀಷನಲ್ಲಿದೆ. ಪ್ರೈಸ್ ಬಂದ್ಬಿಟ್ಟು 2,10,000 ನೆಗೋಷಿಯಬಲು. ಹೊಸದಾಗಿ FC ಮಾಡ್ಕೊಡ್ತೀನಿ ನಿಮ್ಮ ಕಡೆಯಿಂದ ಬರೋವರೆಗೆ. FC ಮಾಡ್ಕೊಡ್ತೀವಿ. ಈಗ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಗೂ FC ಅವೈಲೇಬಲ್ ಇದೆ. ಹೌದು ಸರ್, FC ಎಲ್ಲ ಅವೈಲೇಬಲ್. ಹೌದು. ಹುಂಡೈ ಸ್ಯಾಂಟ್ರೋ ಇದು ಕೂಡ ಟ್ರಾಫಿಕ್ಗೆ ಒಳ್ಳೆ ವೆಹಿಕಲ್ಲು. ಸಿಂಪಲಾಗಿ ಸಖತ್ತಾಗಿರುತ್ತೆ. ಲೋ ಬಡ್ಜೆಟಲ್ಲೂ ಇರುತ್ತೆ. ಸ್ಕೋಡಾ ಲಾರಾ 2010 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಮ್ಯಾನ್ಯುವಲ್, ಆಂಬಿಯಂಟ್ ಪ್ಲಸ್. ಇದು 88,000 ಓಡಿದೆ ಗಾಡಿ, ಸಿಂಗಲ್ ಓನರ್. ಪ್ರೈಸ್ ಬಂದ್ಬಿಟ್ಟು 3,70,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಇದು ಶೋರೂಮ್ ರಿಕಾರ್ಡು ಇದೆ. ಸರ್ ರೆನಾಲ್ಟೋ ಡಸ್ಟರ್. ಇದು 2015 ಮಾಡಲ್, ಲಿಮಿಟೆಡ್ ಎಡಿಷನ್. ಇದು ಫುಲ್ ಟಾಪ್ ಎಂಡ್. ಇದು 80,000 ಕಿಲೋಮೀಟರ್ ಶೋರೂಮ್ ಟ್ರ್ಯಾಕು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಸಿಂಗಲ್ ಓನರು. ಪ್ರೈಸ್ ಬಂದ್ಬಿಟ್ಟು 6,50,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬನ್ನಿ ಸರ್. ಹುಂಡೈ ಬ್ರಿಯೋ ಆಟೋಮೆಟಿಕ್ಕು 2014 ಮಾಡಲ್ಲು, ಸೆಕೆಂಡ್ ಓನರು. ಕಿಲೋಮೀಟ್ರ್ 64,000 ಓಡಿದೆ ಸರ್. 5,70,000 ನೆಗೋಷಿಯಬಲ್ಲು. ಗ್ರ್ಯಾಂಡ್ i10 2016 ಆಟೋಮೆಟಿಕ್ಕು, ಆಸ್ಟಾ ಟಾಪ್ ಎಂಡ್ ಮಾಡಲ್ಲು. ಕಿಲೋಮೀಟ್ರು 65,000 ಕಿಲೋಮೀಟ್ರ್ ಓಡಿದೆ. 6,50,000 ನೆಗೋಷಿಯಬಲ್ ಸರ್. ಸೊ ಇದಿಷ್ಟು ಕಾರ್ಸ್ ಅನ್ನೋದು ಅವೈಲೇಬಲ್ ಇದೆ. ಕಾರ್ಸ್ ನಾವು ಎಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಒಂದು ಏನಂದರೆ, ನಿಮ್ಗೆ ಆಲ್ಮೋಸ್ಟ್ 80-85% ಕಾರ್ಸ್ ವೀಲ್ ಕಂಡೀಷನ್ ಅನ್ನೋದು ತುಂಬ ಸಖತ್ತಾಗಿದೆ. ಎಲ್ಲ ಅಲೈ ವೀಲ್ಸ್ ಅವೈಲೇಬಲ್ ಇದೆ. ಆಮೇಲೆ ಟೈರ್ ಕಂಡೀಷನ್ ಆಲ್ಸೋ 80% ಎಬೋನೇ ಇದೆ. ಎಲ್ಲ ವೆಹಿಕಲ್ಸ್ಗೂ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿದೆ. ಗಾಡಿ ಕೂಡ ಮೇಂಟೆನೆನ್ಸ್ ಎಲ್ಲ ತುಂಬ ಸಖತ್ತಾಗಿದೆ. ಹೊಸ ಕಾರ್ಸ್ ಥರನೇ ಅವೈಲೇಬಲ್ ಇದೆ. ಮಾಡಲ್ಸ್ ಆಲ್ಸೋ ಅಬ್ಸರ್ವ್ ಮಾಡ್ಬೋದು ನೀವು. ಎಲ್ಲ ಇತ್ತೀಚಿನ ಮಾಡಲ್ಸೇ ಅವೈಲೇಬಲ್ ಇದೆ. 5-6 ಇಯರ್ಸ್ ವೆಹಿಕಲ್ಸೇ ಎಲ್ಲನೂ ಅವೈಲೇಬಲ್ ಇದ್ದಾವೆ. ಒಂದು ಒಳ್ಳೆ ಸ್ಪೇಸಿಯಸ್ ಆಗಿರುವಂಥ ಪ್ಲೇಸ್ ಕೂಡ ನಿಮಗೆ ಡೆಲ್ಮಿಯಾ ಸರ್ಕಲ್ ಹತ್ರನೇ ನಿಮಗೆ ಅವೈಲೇಬಲ್ ಇರುತ್ತೆ. ಅಡ್ರೆಸ್ ಹೇಳಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ನಂಬರ್ಸ್ ಆಲ್ಸೋ ಕೊಟ್ಟಿರ್ತೀನಿ ನಿಮ್ಮ. ಸೊ ಇದು ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋ ನಾವು ನೋಡೋಣ.